ಎಮ್ಮೆಗಳು, ದೇಸಿ ಹಸುಗಳು. ಈ ಕಡೆ ಮದುವೆ ಎಲ್ಲ ಇದೇ ಥರ ಇರುತ್ತೆ. ನಮ್ಮ ಕಡೆ ಇಷ್ಟೊಂದೆಲ್ಲ ಮೆರವಣಿಗೆ ಮಾಡಲ್ಲ, ಬಟ್ ಈ ಕಡೆ ಚೆನ್ನಾಗಿದೆ. ಇವಾಗ ಬಯ್ಯ ಬೀಚಿಂದ 25 ಕಿಲೋಮೀಟ್ರ್ ಬಂದಿದ್ದಾರೆ. 25 ಕಿಲೋಮೀಟ್ರ್, ಅದ್ರ ಮೇಲೆ ಇನ್ನೊಂದು 1 ಕಿಲೋಮೀಟ್ರ್ ಇದೆ. 1 ಕಿಲೋಮೀಟ್ರಲ್ಲಿ ಗುರುಕುಲ್ ಬರುತ್ತೆ, ಆದರೆ ತುಂಬ ಡಿಸ್ಟೆನ್ಸ್ ಅನಿಸ್ತು. ಫೈನಲಿ ಬಂತು ಗುರುಧಾಮ್. ಏನ್ರಿ ಇದು ಈ ಥರ ಹೈಟೆಕ್ ಆಗಿದೆ? ತುಂಬ ಚಿಕ್ಕದಿರುತ್ತಂತ ಅಂದ್ಕೊಂಡೆ. ಪಾಪ 25 ಕಿಲೋಮೀಟ್ರ್ ದೂರ ಕರ್ಕೊಂಬಂದಿದ್ದಾರೆ. ನಾವಿದು ವರ್ತಿರುತ್ತೋ ಇಲ್ವಾ ಅಂತ ಅಂದ್ಕೊಂಡ್ವಿ, ಬಟ್ ನೋಡಿದರೆ ತುಂಬ ನೋಡಬೇಕಾಗಿರೋ ಪ್ಲೇಸು, ತುಂಬ ಚೆನ್ನಾಗಿದೆ. ಬರ್ದಿದ್ದಾರೆ, ಬಟ್ ಚಿತ್ರ ಅಂತೂ ಅರ್ಥ ಆಗುತ್ತೆ ಎಲ್ರಿಗೂ. ಇದೆಲ್ಲ ಸಿಮೆಂಟಿಂದ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂದರೆ ಒಂದ್ಸಲಿ ಬರಬೇಕಾಗಿರೋದೇ ಪ್ಲೇಸ್ ಇದೆಲ್ಲ. ಸ್ಲಿಪ್ಪರ್ ಇಲ್ಲಿ ಬಿಡ್ಬೋದಂತೆ. ಇಲ್ಲಿ ಬಿಟ್ಬಿಟ್ಟು ಟೋಕನ್ ಕೊಡ್ತಾರೆ. ಟೋಕನ್ ತಗೊಂಡು ಬ್ಯಾಗೆಲ್ಲ ಒಳಗಡೆ ಎಲ್ಲ ಇದೆ ಅಂತ ಹೇಳಿದರು. ಸೊ ಒಳಗಡೆ ಹೋಗ್ತಾ ಇದ್ದೀವಿ, ಗುರುಧಾಮ್ ಒಳಗಡೆ. $3 to 10 ಟಿಕೆಟ್ ರೇಟ್ ₹50. 10ರಿಂದ ಮೇಲೆ ₹90. ಏನಕ್ಕಂತ ಗೊತ್ತಿಲ್ಲ. ಸಂಜೆ 2:30ರಿಂದ 7 ಗಂಟೆ ತನಕ ಓಪನ್ ಇದೆ. ಇಂದ ಬಂದಿದ್ದಾರಂತೆ. ಭಯ್ಯ ಕೈಸೆ ಬಡಿ ಪೂರ देखा अभी देखना है? ಓ ಬಹುತ್ ಬಾರ್ ದೇಖ್ಗೆ ಗಯಾ ಅಭಿ ಆ ಗಯಾ. ತುಂಬ ಸಲ ಬಂದು ನೋಡಿದಾರಂತೆ. ಇವಾಗ ಮತ್ತೆ ನೋಡ್ಬೇಕನ್ಸಿ ಮತ್ತೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಮಸ್ತ್. 5 ಜನ ಟಿಕೆಟು. ಸೊ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ.
ಅವ್ರ ಜೊತೆ ನಡೀತಿರೋ ಸಂವಾದ. ಇಲ್ಲಿ ಕಾಣ್ತಿರೋದು ರಾಮ ಲಕ್ಷ್ಮಣ ರಾವಣನ ಸಂಹಾರ ಮಾಡ್ತಿರುವಂಥ ದೃಶ್ಯ ವಿತ್ ಪೇಂಟಿಂಗ್. ಅನ್ನು ಕುಡಿತಾ ಇರುವಂಥ ದೃಶ್ಯ. ಕೃಷ್ಣಾರ್ಜುನ ನಮ್ಮಲ್ಲಿ ಎರಡು ಥರದ ಮನಸ್ಥಿತಿ ಇರುತ್ತೆ
ದೇವಸ್ಥಾನ ಬರ್ತೀನಂತಾನೆ ಅಂದ್ಕೊಂಡಿರಲಿಲ್ಲ. ಎಲ್ಲ ದೇವರಿಚ್ಛೆ. भैया टोकन ಚಾಕ್ಲಿ ತಗೊಂಡ್ರ ಮೇಲೆ ಹೊರಗಡೆ ಇದೆಲ್ಲ ಪಾರ್ಕ್. ಸೂರತ್ತಲ್ಲಿ ಇಂಥದ್ದೊಂದು ಪ್ಲೇಸ್ ಇದೆ ಅನ್ನೋದು ನನಗೆ ಇಲ್ಲಿ ಬಂದ್ರ ಮೇಲೆ ಗೊತ್ತಾಯಿತು. ಅದು ಭಯ್ಯ ಹೇಳಿಲ್ಲ ಅಂದಿದ್ರೆ ನಾವು ಬರ್ತಾನೂ ಇರಲಿಲ್ಲ. ಅವ್ರು ಇನ್ನೂ ತುಂಬ ಪ್ಲೇಸ್ ತೋರಿಸ್ತೀನಿ ಅಂತ ಹೇಳಿದರು, ಬಟ್ ನಮ್ಗೆ ಬರೋಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. 7 ಗಂಟೆ ಒಳಗಡೆ ನಾವು ಏರ್ಪೋರ್ಟ್ಗೆ ಹೋಗಲೇಬೇಕಾಗುತ್ತೆ, ಇಲ್ಲಾಂದರೆ ಚೆಕ್ ಇನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. भैया कितना दूर दूर तक है? आगे तक
ಬೇಗ ನಡೀತಿದ್ದೀವಿ. ಅಮ್ಮ ನಡೆಯಕ್ಕಾಗ್ತಿದೆ ನಿಮಗೆ? ಹಾಂ, ಪಾಪ ಸುಸ್ತಾಯ್ತೀವ್ರಿ ಇಬ್ಬರಿಗೆ. ಯಾಕಂದ್ರೆ ತುಂಬ ನಡೆದಿದ್ದೀವಿ. ನೋಡೋಕೆ ಮಾತ್ರ ಚಿಕ್ಕದು ಅನ್ಸಿದ್ರು ಒಳಗಡೆ ತುಂಬ ಇದೆ ಕತ್ತು ಚೆನ್ನಾಗಿದೆ. ಚೆನ್ನಾಗಿದೆ ಅಣ್ಣ ನೋಡ್ಬೇಕು ಅಂದ್ರೆ ನೋಡ್ಬೇಕು. ಈ ಥರದ್ದು ದುಡ್ಡು ಎಲ್ಲ ಏನಕ್ಕೂ ಬರಲ್ಲ. ಅಮ್ಮ ಹೇಳೋದು ಕರೆಕ್ಟ್. ದುಡ್ಡು ಏನಕ್ಕೂ ಬರೋದಿಲ್ಲ. ಇರೋಷ್ಟು ದಿನ ಎಂಜಾಯ್ ಮಾಡ್ಬೇಕು ಲೈಫನ್ನು. ಇವ್ರ ಕಡೆ ಯಾರು ನೋಡಿಲ್ಲ ಈ ದೇವಸ್ಥಾನ ಅಂತ ಹೇಳ್ತಿದ್ದಾರೆ. ನಮ್ಮ ಕಡೆ ಕೂಡ ಯಾರು ನೋಡಿಲ್ಲ ಇದು. ನಾನು ನೋಡ್ತಿರ್ಲಿಲ್ಲ. ಇಲ್ಲಿ ಇವ್ರು ಅಣ್ಣ ಕರ್ಕೊಂಡ್ ಬಂದಿರಲಿಲ್ಲ ಅಂದ್ರೆ ಆಟೋ ಅಣ್ಣ ನಾವು ಬರ್ತಾ ಇರ್ಲಿಲ್ಲ. ನಾವು ಮಾಡ್ಕೊಂತಿದ್ದು ಮಿಸ್ ನೀವು ಮಾಡ್ಕೊಂತಿದ್ರಿ. ನೀವು ಸಿಗ್ತಲೇ ಇದ್ರಣ್ಣ. ನೀವು ಸಿಕ್ಕಿ ನನಗೆ ಬಂದಂಗೆ ಅದು ಒಂದು ಏನಂತಾರೆ ಋಣಾನ್ ಬಂದ ಇದ್ದಂಗೆ. ನಾವು ನೋಡ್ಬೇಕು ಅಂತ ಇದ್ರೆ ಹೆಂಗಿದ್ರು ಸಿಗ್ತೀವಿ. ನಾವು ಬಂದಿರೋ ಗಳಿಗೆ ತುಂಬಾ ಚೆನ್ನಾಗೈತೆ. ಯಾಕೊತ್ತಾ ನಾವು ಬಂದಾಗ್ಲಿಂದ ಇದೇ ತರನೇ ಫ್ರೆಂಡ್ಸ್ ಸಿಕ್ಕು. ಬಟ್ ಎಲ್ಲರೂ ಕರ್ನಾಟಕದವರೇ ಸಿಕ್ಕಿದ್ದಾರೆ. ಎಲ್ಲರೂ ನಂಬೋ ಪರ್ಸನ್ಸೇ ಸಿಕ್ಕಿದ್ದಾರೆ. ಇವನ್ ನನಗೂ ಅಷ್ಟೇ, ಇವರಿಗೂ ಅಷ್ಟೇ. ಅದು ಒಂದು ಖುಷಿ, ತುಂಬಾನೇ ಖುಷಿ. ಫೈನಲ್ ದರ್ಶನ ಮುಗೀತು. ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಇಲ್ಲಾಂದರೆ ಏರ್ಪೋರ್ಟಿಗೆ ಲೇಟ್ ಆಗುತ್ತೆ. ಬೇಗ ಬೇಗ ಹೋಗ್ಬೇಕು. ಸೂರತ್ ಬಂದರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಈ ಗುರುಧಾಮ್ನ ನೋಡಲೇಬೇಕಾಗಿರುವಂಥ ಪ್ಲೇಸು. ತುಂಬ ದೂರ ಏನಿಲ್ಲ, 25 ಕಿಲೋಮೀಟ್ರ್ ಅಷ್ಟೇ ಏರ್ಪೋರ್ಟಿಂದ. ಎಲ್ಲರೂ ಬರ್ಬೋದು. ಲ್ಯಾಂಬೋರ್ಗಿನಿ ಕಾರು. ಅಣ್ಣೆಲ್ಲ ಕರ್ಕೊಂಡ್ಬಂದಾನೆ. ಭಯ ಟೈಮ್ ಹೋಗಿಲ್ಲ. ಹಾಂ ಬುಕ್ ನೈ ಲಗಿ. ಭಯ ನಮಗೆ ಶ್ಯಾಮ್ ಮಂದಿರ ಹತ್ರ ಕರ್ಕೊಂಡ್ಬಂದರು. ಬಟ್ ನಮ್ಮ ಟೈಮ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಅವರು ಹೇಳ್ತಿದ್ದಾರೆ ನಾನು ಮಾತು ಕೊಟ್ಟು ನಿಮ್ಗೆ ಇಷ್ಟು ದೇವಸ್ಥಾನ ತೋರಿಸ್ತೀನಿ ಅಂತ. ಅವರೇನೋ ಕರ್ಕೊಂಡು ಬರೋ ಜೋಶಲ್ಲಿದ್ದಾರೆ. ನಮ್ಗೆ ಬರೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಫ್ಲೈಟ್ ಮಿಸ್ ಆದರೆ ಮತ್ತೆ ಏನೂ ಮಾಡೋಕ್ಕಾಗಲ್ಲ, ಇಲ್ಲೇ ಕೂತ್ಕೋಬೇಕು. ಸೊ ಒಳ್ಳೆ ಮನುಷ್ಯನೇ ಸಿಕ್ಕಿದ್ದಾರೆ. ಯಾರು ಆಟೋದವ್ರು ಈಗ ಸಿಗಲ್ಲ. ನಾವು ಪ್ರಯಾಗ್ರಾಜಲ್ಲೆಲ್ಲ ನೋಡಿದಾಗ ಅವ್ರು ಏನು ಹೇಳ್ತಾರೆ, ಕರ್ಕೊಂಡು ಹೋಗ್ತೀವಿ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಅಂತ ಹೇಳ್ಬಿಟ್ಟು 500 ಮೀಟ್ರ್ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿಂದ ಮುಂದೆ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಬಟ್ ಇವ್ರು ಹಂಗೆ ಮಾಡಿಲ್ಲ. ಪ್ರತಿಯೊಂದು ಕಡೆ ನಿಲ್ಲಿಸಿ ನಮಗೆ ಈ ಥರ ನಮ್ಮ ಜೊತೆ ಬಂದು ಸೇಮ್ ಗೈಡ್ ಥರ ಕೆಲಸ ಮಾಡಿದ್ದಾರೆ. ಭಯ್ಯ ನಮಗೆ ತುಂಬ ಹೆಲ್ಪ್ ಮಾಡಿದರು. ಸೂರತ್ ಸಿಟಿನೇ ಫುಲ್ ತೋರಿಸ್ತೀನಿ ಅಂತ ಹೇಳಿದರು. ಸೂರತ್ ಸಿಟಿನೇ ತೋರಿಸ್ತೀನಿ ಅಂದರು. ನಮ್ಮ ಕೈಯಲ್ಲಿ ನೋಡೋಕ್ಕಾಗಿಲ್ಲ ಅಷ್ಟು. ಬಟ್ ವರ್ತಿದೆ ಇವ್ರ ಜೊತೆ ಬರೋದು. ಭಯ್ಯ आपका ನಂಬರ್ बोल दो. 9016 033 416. ಓಕೆ. ನೇಮ್ ಜಯಬೀರ್ ಬಗೇಲ್.
ಜೈವೀರ್. ಯಾರಾದರೂ ಸೂರತ್ ಬಂದರೆ, ಏರ್ಪೋರ್ಟ್ ಬಂದರೆ ಇವ್ರಿಗೆ ಕಾಲ್ ಮಾಡಿ. ಇವ್ರು ಸೂರತ್ ಸಿಟಿನ ಚೆನ್ನಾಗಿ ತೋರಿಸ್ತಾರೆ. ಇವ್ರನ್ನ ಜೆನ್ಯೂನ್ ಆಗಿ ನಂಬೋದು. ಯಾಕಂದ್ರೆ ನಾವು ಹೋಗಿ ಬಂದಿದ್ದೀವಿ, ರೀಸನಬಲ್ ಪ್ರೈಸ್ ಕೂಡ ಇದೆ. ಅವರು ಇನ್ನೂ ಜಾಸ್ತಿ ಪ್ಲೇಸಸ್ನ ತೋರಿಸ್ತೀನಿ ಅಂದರು. ನಾವು ಅರ್ಧ ದಿನದಲ್ಲಿ 2 ಪ್ಲೇಸೇ ಕವರ್ ಮಾಡೋಕ್ಕಾಗಿಲ್ಲ. ಬಟ್ ಖುಷಿ ಇದೆ, ಯಾಕಂದರೆ ಒಬ್ಬರು ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ. ಓಕೆ ಬಾಯ್, ಟೇಕ್ ಕೇರ್. ಸೂರತ್ ಚೆನ್ನಾಗಿದೆ. ಮಿಸ್ ಮಾಡ್ಕೊತಾ ಇದ್ವಿ, ಪಕ್ಕ ಮಿಸ್ ಮಾಡ್ತಾ ಇದ್ವಿ. ಏನಂದರೆ 8 ಗಂಟೆ ಏರ್ಪೋರ್ಟಲ್ಲೇ ಸುಮ್ಮನೆ ಕೂತು ಹೋಗ್ತಾ ಇದ್ವಿ. ಹೌದು. ಬಟ್ ನೋಡೋಣ ಹೆಂಗಿದೆ, ಹೊರಗಡೆ ಊಟ ಮಾಡೋಣ ಅಂತ ಬಂದವರು 1-2 ಪ್ಲೇಸ್ ಕವರ್ ಮಾಡಿದ್ವಿ. ಇನ್ನು ತುಂಬ ಬೇಜನ್ ಪ್ಲೇಸ್ ಇದೆ. ಮತ್ತು ಇಲ್ಲಿ ರೀಸೈಕ್ಲಿಬಿನ್ ಆಗುವಂಥದ್ದು ತುಂಬ ಮೆಟಲ್ ಪೀಸ್ಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ರೀಸೈಕ್ಲಿಬಿನ್ ಮಾಡಿಕೊಂಡು ತುಂಬ ಒಳ್ಳೊಳ್ಳೆ ಸ್ಟ್ಯಾಚು, ಮ್ಯೂರಲ್ ಆರ್ಟ್ಸು ಎಲ್ಲ ಮಾಡಿದ್ದಾರೆ. ಬಟ್ ನಮ್ಮ ರಾಜ್ಯದಲ್ಲಿ ಅಷ್ಟಿಲ್ಲ ಅಂತ ಅದೇ ಒಂದು ಬೇಜಾರಾಗುತ್ತೆ. ಗುರುಧಾಮ್ ಇನ್ನೂ ತುಂಬ ಚೆನ್ನಾಗಿದೆ, ನೋಡಲೇಬೇಕು. ಸೂರತ್ ಬಂದರೆ ಪ್ರತಿಯೊಬ್ಬರು ಇದನ್ನು ನೋಡಲೇಬೇಕಾಗುವಂಥ ಪ್ಲೇಸೇ. ಯಾಕಂದರೆ ಮಹಾಭಾರತ ರಿಕ್ರಿಯೇಷನ್ಸ್ ಇದೆ, ಮತ್ತು ಸ್ಟ್ರಕ್ಚರು, ಪಿಲ್ಲರ್ಸು ಎಲ್ಲ ಚೆನ್ನಾಗಿದೆ. ಗುಜರಾತ್ ಬಂದರೆ ಇದೊಂದು ಒಳ್ಳೆ ಪ್ಲೇಸ್ ಆಗುತ್ತೆ ನೋಡಿ. ಒಂದು ದಿನ ಅಂತೂ ಸಾಕಾಗಲ್ಲ, ಏನು ಮಿನಿಮಮ್ ಅಂದರೂ 2-3 ದಿನ ಬೇಕು. ಪ್ಲೇಸಸ್ ಇದೆ ಇಲ್ಲಿ ಜಾಸ್ತಿ ಇದೆ. ನಾವೇನು ಅರ್ಧ ದಿನದಲ್ಲಿ ಕವರ್ ಮಾಡೋಣ ಅಂತ ಹೋದ್ವಿ, ಆಗಿಲ್ಲ ನಮ್ಮ ಕೈಲಿ. ಬೀಚ್ಗೆ ಹೋದ್ವಿ, ಅದು ಬಿಟ್ಟರೆ ಗುರುಧಾಮ್ ಅಷ್ಟೇ ಹೋಗಿದ್ದು. ಮತ್ತು ಇಲ್ಲಿ ಗೀರ್ ತಳಿ ಅಂತ ಗೀರ್ ಹಸು ಸಿಗುತ್ತೆ ಇಲ್ಲಿ. ಭಯ್ಯ ಹೇಳಿರೋ ಪ್ರಕಾರ ದೇಸಿ ಹಸು ಇದು. ಭಯ್ಯ ಹೇಳಿದ ಪ್ರಕಾರ 5,000ಕ್ಕೆಲ್ಲ ಚಿಕ್ಕ ಕರು ಸಿಗುತ್ತೆ ಅಂತ ಹೇಳ್ತಾರೆ. ಅದೇ ನಮ್ಮ ಕರ್ನಾಟಕದಲ್ಲಿ ಬಂದರೆ 20,000-40 ಸಾವಿರನೂ ಅಂತಾರೆ. ಅದು 1 ಲೀಟ್ರ್ ಹಾಲಿಗೆ 120 ರೂಪಾಯಿ ಇದೆ ಅಂತ ಹೇಳಿದಾರೆ. ಮತ್ತು ಅದ್ರದ್ದು ತುಪ್ಪದೆಲ್ಲ ಹೆವಿ ಮೆಡಿಷನ್ ಪವರ್ ಇದೆ. ಅದು ಕೂಡ ಗುಜರಾತಲ್ಲೇ ಸಿಗೋದು. ಗೌರ್ಮೆಂಟ್ ಬಸ್ ಅಲ್ಲ ಇದು. ಇಲ್ಲಿ ಗೌರ್ಮೆಂಟ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಇದೆ, ಬರುತ್ತೆ. ಖಾಲಿ ಆಟೋ ಟ್ಯಾಕ್ಸಿ ಇದೆ ಅಂತ ಮಾತ್ರ ಅಂದ್ಕೋಬೇಡಿ. ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಏರ್ಪೋರ್ಟ್ ನಿಯರ್ ಇದ್ದೀವಿ ನಾವು ಇವಾಗ. ಏರ್ಪೋರ್ಟ್ ನೋಡಿ, ಇಲ್ಲಿ ಕಾಣಿಸ್ತಿರೋದೇ ಏರ್ಪೋರ್ಟು, ಇದೇ ಏರ್ಪೋರ್ಟು. ಸೊ ಸೂರತ್ ಮುಗಿಸಿದ್ವಿ, ಪ್ರಯಾಗ್ರಾಜ್ ಮುಗಿಸಿದ್ವಿ, ಅಯೋಧ್ಯೆನೂ ಆಯಿತು, ಕಾಶಿ ವಿಶ್ವನಾಥನ ದರ್ಶನನೂ ಆಯಿತು. ಇವಾಗ ಮನೆಗೆ ಹೋಗಬೇಕು. ಬೆಂಗಳೂರು ರೀಚ್ ಆಗುವಾಗ 12 ಗಂಟೆ ಆಗುತ್ತೆ. ಅಲ್ಲಿಂದ ರೂಮ್ ಹೋಗುವಾಗ ಪಕ್ಕ 3 ಗಂಟೆ 4 ಗಂಟೆ. ಮತ್ತು ಅದರಿಂದ ಬೆಳಿಗ್ಗೆ ಮಾರ್ನಿಂಗ್ ಶಿಫ್ಟ್ ಇದೆ, ಅದನ್ನು ಮಾಡಬೇಕು, ಮಿಸ್ ಮಾಡೋಂಗಿಲ್ಲ. ಯಾಕಂದರೆ ಆಲ್ಮೋಸ್ಟ್ 1 ವೀಕ್ ಮೇಲೆ ಜಾಸ್ತಿ ಲೀವ್ ಆಯಿತು. ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಗೊತ್ತಿಲ್ಲ, ನಾನು ಬ್ಲಾಗರ್ ಅಂತೂ ಅಲ್ಲ, ಬಟ್ ನನ್ನ ಕೈಯಲ್ಲಿ ಎಷ್ಟಾಗಿದೆ ಅಷ್ಟು ಮಾಡಿದ್ದೀನಿ. ಅಕ್ಷತಂದು ಪೇಜ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನನ್ನ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಗೈಸ್.